ಇನ್ನು ಕಾಶ್ಮೀರ ವಿಚಾರದಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ನಡೆ ವಿರುದ್ಧ ಸಂಘ ಪರಿವಾರ ಕೂಡ ಈಗ ಗರಂ ಆಗಿದೆ. ಬಿಜೆಪಿ ಕಚೇರಿಯಲ್ಲಿ ಬಿವೈ ವಿಜಯೇಂದ್ರ ಮತ್ತು ಬಿಎಲ್ ಸಂತೋಷ್ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸಿದ್ದಾರೆ. ನಿನ್ನೆ ಮಾತುಕತೆಯನ್ನ ನಡೆಸಿದ್ದಾರೆ ವಿಜಯೇಂದ್ರ ಮತ್ತು ಬಿಎಲ್ ಸಂತೋಷ್. ಸರ್ಕಾರದ ನಡೆ ಬಗ್ಗೆ ಪರಿಗಣಿಸೋದಕ್ಕೆ ವಿಜಯೇಂದ್ರಗೆ ಸೂಚನೆಯನ್ನ ಸಂತೋಷ್ ಕೊಟ್ಟಿದ್ದಾರೆ. ಸರ್ಕಾರದ ವಿರುದ್ಧ ಸಮರಕ್ಕೆ ಬಿಜೆಪಿ ಬಳಿ 3 ಅಸ್ತ್ರ ಸಿಕ್ಕಂತಾಗಿದೆ. ಪ್ರತಿ ಕ್ಷೇತ್ರದಲ್ಲೂ ಸರ್ಕಾರದ ನಡೆಯನ್ನ ವಿರೋಧಿಸಿ ಪ್ರಚಾರಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಈ ಬಗ್ಗೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಗಣಪತಿ ನೀಡ್ತಾ ಹೋಗ್ತಾರೆ. ಗಣಪತಿ, ನಿನ್ನೆ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಜಗನ್ನಾಥ ಭವನದಲ್ಲಿ ಸ್ಪೆಷಲಿ ಬಿಎಲ್ ಸಂತೋಷ್ ಹಾಗೂ ವಿಜಯೇಂದ್ರ ಮಧ್ಯೆ ಚರ್ಚೆಯಾಗಿದೆ. ರಾಜ್ಯ ಸರ್ಕಾರದ ನಡೆ ಬಗ್ಗೆ ಯಾವೆಲ್ಲ ತೀರ್ಮಾನಕ್ಕೆ ಬಂದಿದ್ದಾರೆ, ಏನೆಲ್ಲ ಚರ್ಚೆ ಮಾಡಿದ್ದಾರೆ, ರಾಜ್ಯ ಸರ್ಕಾರದ ನಡೆಯನ್ನ ಬಿಜೆಪಿ ಹೇಗೆ ಬಳಸ್ಕೊಳ್ಳೋದಕ್ಕೆ ಪ್ಲಾನ್ ಮಾಡಿಕೊಂಡಿದೆ? ಸಭಾ ಖಂಡಿತ. ಯಾಕಂತಂದರೆ ರಾಜ್ಯ ಸರ್ಕಾರದ ಒಂದಷ್ಟು ನಡೆ ಕುರಿತು ಈಗಾಗಲೇ ಸಂಘ ಪರಿವಾರ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕಾಶ್ಮೀರದ ಘಟನೆಯನ್ನು ರಾಜ್ಯ ಬಿಜೆಪಿ ನಾಯಕರ ಜೊತೆಗೂ ಒಂದಷ್ಟು ಚರ್ಚೆ ಮಾಡಿ ಸರ್ಕಾರದ ವಿರುದ್ಧ ಯಾವ ರೀತಿ ಮುಗಿಬೀಳಬೇಕು ಅಂತ ಒಂದಷ್ಟು ವಿಚಾರಗಳನ್ನು ಬಿಎಲ್ ಸಂತೋಷ್ ಅವರು ರಾಜ್ಯಾಧ್ಯಕ್ಷ ವಿಜೇಂದ್ರ ಜೊತೆಗೆ ಸುಮಾರು 2 ಗಂಟೆಗಳ ಕಾಲ ಕೂಡ ಚರ್ಚೆ ಮಾಡ್ತಿರುವಂಥದ್ದು. ಪ್ರಮುಖವಾಗಿ 3 ಅಸ್ತ್ರಗಳನ್ನು ಇಟ್ಕೊಂಡು ಸರ್ಕಾರದ ವಿರುದ್ಧ ಮುಗಿಬೀಳೋಕ್ಕೆ ಒಂದಷ್ಟು ಸೂಚನೆಯನ್ನು ಕೊಟ್ಟಿದ್ದಾರೆ. ಅಂದರೆ ಆರಂಭದಲ್ಲಿ ಒಂದಷ್ಟು ಪಾಕಿಸ್ತಾನದ ವಿರುದ್ಧ ಒಂದು ನಡೆಗಳನ್ನು ಸಿದ್ದರಾಮಯ್ಯವರು ಏನೆಲ್ಲ ಹೇಳಿಕೆಗಳನ್ನು ಕೊಟ್ಟರು, ಅಂದರೆ ಪಾಕಿಸ್ತಾನದ ವಿರುದ್ಧ ಯುದ್ಧ ಅನಿವಾರ್ಯ ಇತ್ತ ಅನ್ನೋದು ಒಂದಷ್ಟು ಲೆಕ್ಕಾಚಾರಗಳನ್ನು ಹೇಳಿದಾಗ ನೇರವಾಗಿ ಯುದ್ಧ ಅನಿವಾರ್ಯ ಇಲ್ಲ. ಈ ವಿಚಾರವನ್ನು ಕೇಂದ್ರ ಸರ್ಕಾರ ಯಾವುದೇ ಕಾರಣಕ್ಕೂ ತೀರ್ಮಾನ ತೆಗೆದುಕೊಂಡಿಲ್ಲ. ಸಿದ್ದರಾಮಯ್ಯವರು ಈ ವಿಚಾರಕ್ಕೆ ಪ್ರಸ್ತಾಪ ಮಾಡೋಕ್ಕೆ ಕಾರಣ ಏನಿತ್ತು? ಒಂದು ಸಮುದಾಯದ ಓಲೈಕೆಗಳು ಏನಾದರೂ ಕೂಡ ಮುಂದಾಗಿದ್ರ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಪ್ರಚಾರ ಮಾಡಬೇಕು. ನೋಡಿ, ಕೇಂದ್ರ ಸರ್ಕಾರ ಇರ್ಬೋದು, ದೇಶದ ಪ್ರತಿಯೊಬ್ಬರು ಕೂಡ ಯುದ್ಧದ ಅನಿವಾರ್ಯತೆಯನ್ನು ಎದುರು ನೋಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ನಾಯಕರಿಗೆ ಯುದ್ಧದ ಅನಿವಾರ್ಯತೆ ಇಲ್ಲ. ಈ ರೀತಿಯಾದಂಥ ಒಂದು ಪ್ರಚಾರವನ್ನು ಮಾಡಬೇಕು. ಹಾಗೆ ನೇರವಾಗಿ ಪಾಕಿಸ್ತಾನದ ಘಟನೆಗೆ ಸಂಬಂಧಪಟ್ಟಂತೆ ಅದೇ ಬಾವುಟವನ್ನು ಕಲಬುರಗಿಯಲ್ಲಿ ಸುಡುವಂಥ ಕ್ರಿಯೆಯನ್ನು ಇಟ್ಕೊಂಡಿರ್ತಾರೆ. ಹಿಂದೂ ಪರ ಸಂಘಟನೆ ಇರ್ಬೋದು, ಬಜರಂಗ್ ದಳ ಇರ್ಬೋದು. ಆದರೆ ಅಲ್ಲಿರುವಂತಹ ಗೃಹ ಇಲಾಖೆ ಸೂಚನೆ ಮೇರೆಗೆ ಪೊಲೀಸರು ನೇರವಾಗಿ ಹಿಂದೂ ಕಾರ್ಯಕರ್ತರ ಜೊತೆಗೆ ಬಜರಂಗ್ ದಳದ ಕಾರ್ಯಕರ್ತರನ್ನು ವಶಕ್ಕೆ ಪಡೀತಾರೆ. ಹಾಗಾದರೆ ಆ ಪಾಕಿಸ್ತಾನ ಬಾವುಟವನ್ನು ಪ್ರೀತಿ ಮಾಡಿದಂತಹ ಅಥವಾ ಆ ಪಾಕಿಸ್ತಾನ ಬಾವುಟವನ್ನು ಅಪ್ಕೊಂಡಂತಹ ಮುಸ್ಲಿಂ ಮಹಿಳೆಯರ ಮೇಲೆ ಯಾಕೆ ಕ್ರಮವನ್ನು ಕೈಗೊಂಡಿಲ್ಲ? ಇದನ್ನು ಕೂಡ ಎಲ್ಲೊಂದು ಕಡೆ ಸಂಘ ಪರಿವಾರ ಸರ್ಕಾರದ ವಿರುದ್ಧ ಕಿಡಿಕಾಯ್ದಿದೆ. ಜೊತೆಗೆ ನೇರವಾಗಿ ಬಿಜೆಪಿ ಮೂಲಕ ಇದನ್ನು ವಾಗ್ದಾಳಿ ನಡೆಸೋಕೆ ಕೂಡ ಒಂದಷ್ಟು ಸೂಚನೆಯನ್ನು ಕೊಟ್ಟಿದೆ. ಇನ್ನು ಪ್ರಮುಖವಾಗಿ ಸಂತೋಷ್ ಲಾಡ್ ಅವರ ಹೇಳಿಕೆ ನೋಡಿ, ಆರಂಭದಲ್ಲಿ ಅವರು ಹೇಳ್ತಾ ಇರುವಂಥದ್ದು ಏನು ಸಂತ್ರಸ್ತರ ಮನೆಯವರು ಹೇಳಿರುವಂಥದ್ದು ಹಿಂದೂಗಳ ಅಂತ ನೇರವಾಗಿ ಟಾರ್ಗೆಟ್ ಮಾಡಿ ತಮ್ಮ ಮನೆಯವರನ್ನು ಕೊಲ್ಲಲಾಗಿದೆ ಅಂತ. ಆದರೆ ಇದೇ ಆರೋಪಕ್ಕೆ ಸಂಬಂಧಪಟ್ಟಂಗೆ ನೇರವಾಗಿ ಇದಕ್ಕೆ ಸಾಕ್ಷಿ ಇದೆಯಾ ಅಂತ ಸಂತೋಷ್ ಲಾಡ್ ಅವರು ಕೇಳ್ತಾರೆ. ಹೀಗಾಗಿ ಈ ವಿಚಾರವನ್ನು ಕೂಡ ಪುಲ್ವಾಮಾ ಘಟನೆಯಲ್ಲೂ ಕೂಡ ಕಾಂಗ್ರೆಸ್ ಅದೇ ಮಾಡಿತ್ತು, ಸಾಕ್ಷಿ ಕೇಳಿತ್ತು. ಈ ವಿಚಾರದಲ್ಲೂ ಕೂಡ ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಸಾಕ್ಷಿ ಕೇಳ್ತಾ ಇದ್ದಾರೆ. ಹೀಗಾಗಿ ಈ 3 ವಿಚಾರವನ್ನು ಇಟ್ಕೊಂಡು ರಾಜ್ಯದ ಪ್ರತಿಯೊಂದು ಮೂಲೆಯಲ್ಲೂ ಕೂಡ ಕ್ಯಾಂಪೇನ್ ಮಾಡಬೇಕು. ಜೊತೆಗೆ ಸರ್ಕಾರದ ನಡೆ ಏನಿದೆ, ಕೇಂದ್ರ ಸರ್ಕಾರದ ನಡೆ ಇದೆ, ಭಯೋತ್ಪಾದಕರ ವಿರುದ್ಧ ಇವತ್ತು ಸರ್ಕಾರ ಯಾವ ರೀತಿ ನಿಲ್ಲುತ್ತೆ ಅನ್ನೋದು ಕೂಡ ಒಂದಷ್ಟು ಸಂದೇಶವನ್ನು ಕೊಡಬೇಕು. ಈ ನಿಟ್ಟಿನಲ್ಲಿ ವಿಜೇಂದ್ರ ಜೊತೆಗೆ ಒಂದಷ್ಟು ಚರ್ಚೆಯನ್ನು ಈಗಾಗಲೇ ಬಿಎಲ್ ಸಂತೋಷ್ ಅವರು ಮಾಡಿರುವಂಥದ್ದು. ಸಭಾ ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.